ಇವತ್ತು ತಿರುಪತಿ ಕಥೆಗಳು ಭಾಗ 17 ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಸಾವಿರಾರು ಸಂಪ್ರದಾಯಗಳಿವೆ. ಒಂದೊಂದು ಸಂಪ್ರದಾಯ ಹಿಂದೆಯೂ ಒಂದೊಂದು ಅತ್ಯದ್ಭುತ ಕಥೆ ಇದೆ. ಅದೇ ಸಾಲಿನಲ್ಲಿ ಹೆಚ್ಚು ಹೆಚ್ಚು ನಂಬಿಕೆ ಹೊಂದಿರುವ ಆಚರಣೆಯೇ ಕೇಶಮುಂಡನ ಮುಡಿ ಕೊಡುವುದು. ವೆಂಕಟೇಶ್ವರನ ಭಕ್ತರು ಯಾಕೆ ಮುಡಿ ಕೊಡೋದು? ನಿಜವಾಗಿ ಮೇನ್ ಮುಡಿ ಕೊಡೋದು ಇಲ್ಲಿ ಮಾತ್ರ, ಮತ್ತೆ ಬೇರೆ ಬೇರೆ ಕಡೆ ಕೊಡ್ತಾರೆ. ಅದರ ಹಿಂದಿನ ಅಸಲಿ ವಿಚಾರವೇನು, ಏನು ಕಥೆ? ಹಿಂದಿನ ಕಥೆಯಲ್ಲಿ ಮುಡಿ ಕೊಡೋದು ಯಾಕೆ ತಿಮ್ಮಪ್ಪನಿಗೆ ಹೇಳ್ತೀನಿ, ಕೇಳಿಸ್ಕೊಂಡು. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮುಡಿ ವಿಶೇಷ. ಭಕ್ತರ ತಲೆ ಕೂದಲು ಮುಡಿಯಿಂದ ಕೋಟಿ ಕೋಟಿ. ತಿರುಪತಿ ತಿಮ್ಮಪ್ಪನ ಸನ್ನಿಧಿ ಅಂದ್ರೆ ಅಲ್ಲಿ 108 ವಿಶೇಷ. ಆ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಆಚರಿಸುವ ಒಂದೊಂದು ಆಚರಣೆಯ ಹಿಂದೆಯೂ 101 ನಂಬಿಕೆಗಳಿದೆ. ಅಂಥ ಆಚರಣೆಗಳಲ್ಲಿ ಪ್ರಮುಖವಾಗಿರೋದೇ ಮುಡಿ ಕೊಡೋದು, ಅರ್ಥಾತ್ ತಲೆ ಕೂದಲನ್ನ ಗುಂಡು ಹೊಡಿಸೋದು. ಹೌದು, ದೇಶದ ಶ್ರೀಮಂತ ದೇವಾಲಯಗಳ ಸಾಲಲ್ಲಿ ತಿರುಮಲ ತಿರುಪತಿ ಸನ್ನಿಧಾನ ಮೊದಲ ಸ್ಥಾನದಲ್ಲಿದೆ. ಶ್ರೀಹರಿ ವಿಷ್ಣುವಿನ ರೂಪದಲ್ಲಿ ಒಂದಾದ ತಿರುಪತಿಯನ್ನ ಇಲ್ಲಿ ವೆಂಕಟೇಶ್ವರನಾಗಿ ಪೂಜಿಸಲಾಗುತ್ತೆ. ಇದಲ್ಲದೆ ಸಾಕ್ಷಾತ್ ವಿಷ್ಣುವೇ ವೆಂಕಟೇಶ್ವರನ ರೂಪದಲ್ಲಿ ನೆಲೆಸಿದ್ದಾನೆ ಅನ್ನೋ ನಂಬಿಕೆಯೂ ಇದೆ. ಇಂತಹ ಪವಿತ್ರ ಸನ್ನಿಧಾನದಲ್ಲಿ 10 ಹಲವು ಸಂಪ್ರದಾಯಗಳಿದೆ. ಮುಡಿ ಕೊಡುವುದರ ಹಿಂದೆಯೂ ಭಕ್ತಿ. ಭಕ್ತರಿಗೆ ಲಕ್ಷ್ಮೀದೇವಿ ಆಶೀರ್ವಾದ ಪ್ರಾಪ್ತಿ. ಸಾಮಾನ್ಯವಾಗಿ ತಿರುಪತಿಗೆ ಭೇಟಿ ನೀಡಿದ ತಿಮ್ಮಪ್ಪನ ಭಕ್ತರು ಮುಡಿ ಕೊಡುವ ಸಂಪ್ರದಾಯ ರೂಢಿಸಿಕೊಂಡಿರ್ತಾರೆ. ಹೀಗೆ ಮುಡಿ ಕೊಡೋದ್ರಿಂದ ಅನೇಕ ಪ್ರಯೋಜನ ಸಿಗುತ್ತಂತೆ. ತಿಮ್ಮಪ್ಪನ ಸನ್ನಿಧಿಗೆ ಎಷ್ಟು ಕೂದಲನ್ನು ನೀಡ್ತಾರೋ ಅಷ್ಟು ಧನ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ತಿರುಪತಿಯಲ್ಲಿ ಮುಡಿ ಕೊಟ್ರೆ ಲಕ್ಷ್ಮೀದೇವಿ ಸಂತುಷ್ಟಳಾಗ್ತಾಳೆ. ಇದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದವೂ ಪ್ರಾಪ್ತವಾಗುತ್ತೆ. ಇದರಿಂದ ಆ ವ್ಯಕ್ತಿ ಎಂದಿಗೂ ತನ್ನ ಜೀವನದಲ್ಲಿ ಹಣದ ಸಮಸ್ಯೆಯನ್ನ ಎದುರಿಸೋದಿಲ್ಲ. ತಿರುಪತಿಗೆ ಮುಡಿ ಕೊಡೋದ್ರಿಂದ ವ್ಯಕ್ತಿಯ ಹಣಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ದೂರಾಗಿ ಅಪಾರ ಸಂಪತ್ತು ಪಡೆದುಕೊಳ್ಳಲಾಗುತ್ತೆ. ಮುಡಿ ಕೊಡುವುದರ ಹಿಂದಿನ ಕಥೆ. ಸ್ವಾಮಿ ವೆಂಕಟೇಶ್ವರನು ಪದ್ಮಾವತಿ ವಿವಾಹ ಆದಾಗ ವಿವಾಹ ಸಂಪ್ರದಾಯದ ಪ್ರಕಾರ ವಿವಾಹಕ್ಕೂ ಮುನ್ನ ಶುಲ್ಕವನ್ನ ಕಡ್ಡಾಯವಾಗಿ ಪಾವತಿಸಬೇಕಿತ್ತು. ಈ ಕಾರಣಕ್ಕಾಗಿ ವೆಂಕಟೇಶ್ವರನು ಕುಬೇರನ ಬಳಿ ಸಾಲ ಪಡೆದುಕೊಂಡು ತೀರಿಸುವ ಭರವಸೆ ನೀಡ್ತಾನೆ. ಅದೇ ಸಮಯದಲ್ಲಿ ಲಕ್ಷ್ಮೀದೇವಿ ಯಾವ ವ್ಯಕ್ತಿ ವೆಂಕಟೇಶ್ವರನ ಸಾಲವನ್ನ ತೀರಿಸುವುದಕ್ಕೆ ಸಹಾಯ ಮಾಡ್ತಾರೋ ಅವರ ಸಂಪತ್ತು 10 ಪಟ್ಟು ಹೆಚ್ಚಾಗುತ್ತೆ ಅಂತ ಹೇಳುತ್ತಾಳೆ. ಈ ಕಾರಣಕ್ಕಾಗಿ ಭಕ್ತರು ಈ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗಲೆಲ್ಲ ಮುಡಿಯನ್ನ ನೀಡ್ತಾರೆ. ಇನ್ನು ಈ ಕತೆ ಹೊರತುಪಡಿಸಿ ಒಂದು ನಂಬಿಕೆಯ ಪ್ರಕಾರ ಯಾವ ವ್ಯಕ್ತಿ ಈ ಸ್ಥಳದಲ್ಲಿ ತನ್ನ ಮುಡಿಯನ್ನ ಕೊಡ್ತಾರೋ ಅಂಥವರ ಪಾಪಗಳೆಲ್ಲವೂ ಕಳೆಯುತ್ತೆ, ಜೀವನದ ಸಂಕಷ್ಟಗಳೆಲ್ಲ ದೂರವಾಗುತ್ತೆ ಅನ್ನೋ ನಂಬಿಕೆಯೂ ಇದೆ. ಇನ್ನು ಇದೇ ರೀತಿ ಭಕ್ತರ ನಂಬಿಕೆಯು ಟಿಟಿಡಿ ಪಾಲಿಗೆ ಸಂಪಾದನೆ ಮಾರ್ಗವೂ ಆಗಿದೆ. ಇಲ್ಲಿ ನೀಡುವ ಭಕ್ತರ ಮುಡಿಯಿಂದಲೇ ಟಿಟಿಡಿ ವರ್ಷಕ್ಕೆ ಕೋಟಿ ಕೋಟಿ ರೂಪಾಯಿ ಸಂಪಾದನೆ ಮಾಡುತ್ತೆ. ಭಕ್ತರ ಮುಡಿ 6 ಕೋಟಿ ಹೊಡಿ. ಕಳೆದ 2018ರ ಲೆಕ್ಕಾಚಾರದ ಪ್ರಕಾರ ಭಕ್ತರು ನೀಡಿದ ಕೂದಲಿನ ಮಾಸಿಕ ಹರಾಜಿನಿಂದ ಸುಮಾರು 6.39 ಕೋಟಿ ರೂಪಾಯಿ ಗಳಿಸಿದೆ. 2018ರಲ್ಲಿ ವಿವಿಧ ವರ್ಗಗಳ ಸುಮಾರು 1,87,000 ಕೆಜಿ ಕೂದಲು ಮಾರಾಟ ಆಗಿದೆ. ಈ ಪೈಕಿ 10,000 ಕೆಜಿ ಕೂದಲು ಉತ್ತಮ ಗುಣಮಟ್ಟದ್ದಾಗಿದೆ. ಈ 600 ಕೆಜಿ ಕೂದಲನ್ನ ಕೆಜಿಗೆ 22,494 ರೂಪಾಯಿ ದರದಲ್ಲಿ ಮಾರಾಟ ಮಾಡಲಾಗಿದೆ. ಇದರಿಂದ ಒಟ್ಟು 1.35 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಇದರ ಜೊತೆಗೆ ದ್ವಿತೀಯ ದರ್ಜೆಯ ಸುಮಾರು 46,100 ಕೆಜಿ ಕೂದಲನ್ನ ಕಲೆ ಹಾಕಲಾಗಿತ್ತು.
ಇದರ ಬೆಲೆ ಕೆಜಿಗೆ 17,223 ರೂಪಾಯಿ ಆಗಿದ್ದು, ಈ ವರ್ಗದಿಂದ 2,400 ಕೆಜಿ ಕೂದಲು ಮಾರಾಟ ಆಗಿದ್ದು, ಅದರಿಂದ 4.13 ಕೋಟಿ ರೂಪಾಯಿ ಸಂಗ್ರಹ ಆಗಿತ್ತು. ಹೀಗೆ ಪ್ರತಿ ವರ್ಷವೂ ಕೇವಲ ಭಕ್ತರ ಕೂದಲಿಂದಲೇ ಟಿಟಿಡಿ ಕೋಟಿ ಆದಾಯ ಗಳಿಸ್ತಾ ಇದೆ. ಒಟ್ನಲ್ಲಿ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮುಡಿ ಕೊಡುವ ಸಂಪ್ರದಾಯ ಟಿಟಿಡಿ ಪಾಲಿಗೆ ಆದಾಯ ಅನ್ನುವಂತಿದೆ. ಇದು ಇವತ್ತಿನ ವಿಶೇಷ. ನಾಳೆ ತಿಮ್ಮಪ್ಪನ ಸನ್ನಿಧಿಯ ಮತ್ತೊಂದು ವೈಶಿಷ್ಟ್ಯದೊಂದಿಗೆ ಸಿಗ್ತೀವಿ. ರಾಜಶೇಖರ್ ಮ್ಯಾಗೇರಿ, ರಿಪಬ್ಲಿಕ್ ಕನ್ನಡ. ಇವತ್ತು ತಿರುಪತಿ ಕಥೆಗಳು ಭಾಗ 17. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಸಾವಿರಾರು ಸಂಪ್ರದಾಯಗಳಿವೆ. ಒಂದೊಂದು ಸಂಪ್ರದಾಯ ಹಿಂದೆಯೂ ಒಂದೊಂದು ಅತ್ಯದ್ಭುತ ಕಥೆ ಇದೆ. ಅದೇ ಸಾಲಿನಲ್ಲಿ ಹೆಚ್ಚು ಹೆಚ್ಚು ನಂಬಿಕೆ ಹೊಂದಿರುವ ಆಚರಣೆಯೇ ಕೇಶಮುಂಡನ ಮುಡಿ ಕೊಡುವುದು. ವೆಂಕಟೇಶ್ವರನ ಭಕ್ತರು ಯಾಕೆ ಮುಡಿ ಕೊಡೋದು? ಇವಾಗ ಮೇನ್ ಮುಡಿ ಕೊಡೋದು ಇಲ್ಲಿ ಮಾತ್ರ, ಮತ್ತೆ ಬೇರೆ ಬೇರೆ ಕಡೆ ಕೊಡ್ತಾರೆ. ಅದರ ಹಿಂದಿನ ಅಸಲಿ ವಿಚಾರವೇನು, ಏನು ಕಥೆ? ಹಿಂದಿನ ಕಥೆಯಲ್ಲಿ ಮುಡಿ ಕೊಡೋದು ಯಾಕೆ ತಿಮ್ಮಪ್ಪನಿಗೆ ಹೇಳ್ತೀನಿ, ಕೇಳಿಸ್ಕೊ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮುಡಿ ವಿಶೇಷ. ಭಕ್ತರ ತಲೆ ಕೂದಲು ಮುಡಿಯಿಂದ ಕೋಟಿ. ತಿರುಪತಿ ತಿಮ್ಮಪ್ಪನ ಸನ್ನಿಧಿ ಅಂದ್ರೆ ಅಲ್ಲಿ 108 ವಿಶೇಷ. ಆ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಆಚರಿಸುವ ಒಂದೊಂದು ಆಚರಣೆಯ ಹಿಂದೆಯೂ 101 ನಂಬಿಕೆಗಳಿದೆ. ಅಂಥ ಆಚರಣೆಗಳಲ್ಲಿ ಪ್ರಮುಖವಾಗಿರೋದೇ ಮುಡಿ ಕೊಡೋದು, ಅರ್ಥಾತ್ ತಲೆ ಕೂದಲನ್ನ ಗುಂಡು ಹೊಡಿಸೋದು. ಹೌದು, ದೇಶದ ಶ್ರೀಮಂತ ದೇವಾಲಯಗಳ ಸಾಲಲ್ಲಿ ತಿರುಮಲ ತಿರುಪತಿ ಸನ್ನಿಧಾನ ಮೊದಲ ಸ್ಥಾನದಲ್ಲಿದೆ. ಶ್ರೀಹರಿ ವಿಷ್ಣುವಿನ ರೂಪದಲ್ಲಿ ಒಂದಾದ ತಿರುಪತಿಯನ್ನ ಇಲ್ಲಿ ವೆಂಕಟೇಶ್ವರನಾಗಿ ಪೂಜಿಸಲಾಗುತ್ತೆ. ಇದಲ್ಲದೆ ಸಾಕ್ಷಾತ್ ವಿಷ್ಣುವೇ ವೆಂಕಟೇಶ್ವರನ ರೂಪದಲ್ಲಿ ನೆಲೆಸಿದ್ದಾನೆ ಅನ್ನೋ ನಂಬಿಕೆಯೂ ಇದೆ. ಇಂತಹ ಪವಿತ್ರ ಸನ್ನಿಧಾನದಲ್ಲಿ 10 ಹಲವು ಸಂಪ್ರದಾಯಗಳಿದೆ. ಮುಡಿ ಕೊಡುವುದರ ಹಿಂದೆಯೂ ಭಕ್ತಿ. ಭಕ್ತರಿಗೆ ಲಕ್ಷ್ಮೀದೇವಿ ಆಶೀರ್ವಾದ ಪ್ರಾಪ್ತಿ. ಸಾಮಾನ್ಯವಾಗಿ ತಿರುಪತಿಗೆ ಭೇಟಿ ನೀಡಿದ ತಿಮ್ಮಪ್ಪನ ಭಕ್ತರು ಮುಡಿ ಕೊಡುವ ಸಂಪ್ರದಾಯ ರೂಢಿಸಿಕೊಂಡಿರ್ತಾರೆ. ಹೀಗೆ ಮುಡಿ ಕೊಡೋದ್ರಿಂದ ಅನೇಕ ಪ್ರಯೋಜನ ಸಿಗುತ್ತಂತೆ. ತಿಮ್ಮಪ್ಪನ ಸನ್ನಿಧಿಗೆ ಎಷ್ಟು ಕೂದಲನ್ನು ನೀಡ್ತಾರೋ ಅಷ್ಟು ಧನ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ತಿರುಪತಿಯಲ್ಲಿ ಮುಡಿ ಕೊಟ್ರೆ ಲಕ್ಷ್ಮೀದೇವಿ ಸಂತುಷ್ಟಳಾಗ್ತಾಳೆ. ಇದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದವೂ ಪ್ರಾಪ್ತವಾಗುತ್ತೆ. ಇದರಿಂದ ಆ ವ್ಯಕ್ತಿ ಎಂದಿಗೂ ತನ್ನ ಜೀವನದಲ್ಲಿ ಹಣದ ಸಮಸ್ಯೆಯನ್ನ ಎದುರಿಸೋದಿಲ್ಲ. ತಿರುಪತಿಗೆ ಮುಡಿ ಕೊಡೋದ್ರಿಂದ ವ್ಯಕ್ತಿಯ ಹಣಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ದೂರಾಗಿ ಅಪಾರ ಸಂಪತ್ತು ಪಡೆದುಕೊಳ್ಳಲಾಗುತ್ತೆ. ಮುಡಿ ಕೊಡುವುದರ ಹಿಂದಿನ ಕಥೆ. ಸ್ವಾಮಿ ವೆಂಕಟೇಶ್ವರನು ಪದ್ಮಾವತಿ ವಿವಾಹ ಆದಾಗ ವಿವಾಹ ಸಂಪ್ರದಾಯದ ಪ್ರಕಾರ ವಿವಾಹಕ್ಕೂ ಮುನ್ನ ಶುಲ್ಕವನ್ನ ಕಡ್ಡಾಯವಾಗಿ ಪಾವತಿಸಬೇಕಿತ್ತು. ಈ ಕಾರಣಕ್ಕಾಗಿ ವೆಂಕಟೇಶ್ವರನು ಕುಬೇರನ ಬಳಿ ಸಾಲ ಪಡೆದುಕೊಂಡು ತೀರಿಸುವ ಭರವಸೆ ನೀಡ್ತಾನೆ. ಅದೇ ಸಮಯದಲ್ಲಿ ಲಕ್ಷ್ಮೀದೇವಿ ಯಾವ ವ್ಯಕ್ತಿ ವೆಂಕಟೇಶ್ವರನ ಸಾಲವನ್ನ ತೀರಿಸೋದಕ್ಕೆ ಸಹಾಯ ಮಾಡ್ತಾರೋ ಅವರ ಸಂಪತ್ತು 10 ಪಟ್ಟು ಹೆಚ್ಚಾಗುತ್ತೆ ಅಂತ ಹೇಳುತ್ತಾಳೆ. ಈ ಕಾರಣಕ್ಕಾಗಿ ಭಕ್ತರು ಈ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗಲೆಲ್ಲ ಮುಡಿಯನ್ನ ನೀಡ್ತಾರೆ. ಇನ್ನು ಈ ಕತೆ ಹೊರತುಪಡಿಸಿ ಒಂದು ನಂಬಿಕೆಯ ಪ್ರಕಾರ ಯಾವ ವ್ಯಕ್ತಿ ಈ ಸ್ಥಳದಲ್ಲಿ ತನ್ನ ಮುಡಿಯನ್ನ ಕೊಡ್ತಾರೋ ಅಂಥವರ ಪಾಪಗಳೆಲ್ಲವೂ ಕಳೆಯುತ್ತೆ, ಜೀವನದ ಸಂಕಷ್ಟಗಳೆಲ್ಲ ದೂರವಾಗುತ್ತೆ